ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಯಾವುದೇ ಥರ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಿಲ್ಲ. ಬಟ್ ನಾನು ಮಮ್ಮಿ ರೀಲ್ಸ್ ಮಾಡಬೇಕು ಅಂತ ರೆಡಿ ಆಗಿದ್ವಿ. ಸೊ ರೀಲ್ಸ್ ಮಾಡುವಾಗ ಒಂದೆರಡು ಫನ್ನಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ವಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಇವತ್ತು ಬಂದು ಮಂಡೇ ನಾನು ಸುಮಾರು 11 ಮೇಲಂತೂ ಆಗಿದೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋಂಥದ್ದು. ನಾನು ಇವತ್ತು ಇಷ್ಟೊಂದು ಗ್ರ್ಯಾಂಡಾಗಿ ಇಷ್ಟೊಂದು ವೈಟ್ ಟಾಪ್ ಎಲ್ಲ ಹಾಕ್ಕೊಂಡ್ಬಿಟ್ಟು ವೈಟಾಗಿ ಕಾಣ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದ್ದೀನಿ. ಏನಕ್ಕೆ ಅಂತ ನೀವು ಗೆಸ್ ಮಾಡ್ಬೋದು ಅಥವಾ ಅನ್ಕೋಬೋದು, ನೀವು ಏನು ಇಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ ಅವತ್ತ ಇವತ್ತು ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ ಅಂತ. ಬಟ್ ಆದರೆ ಇವತ್ತು ಒಂದು ರೀಸನ್ ಇದೆ. ಏನಂದರೆ ನಾನು ನನ್ನ ಮಗಳು ವಿಡಿಯೋ ಮಾಡ್ತಾ ಇರೋಂಥದ್ದು ರೀಲ್ಸ್ ಶಾರ್ಟ್ಸಿಗೆ ಹಾಕೋದಕ್ಕೂ ಕೂಡ ಹೌದು, ಹಾಗೆ ಇನ್ಸ್ಟಾಗ್ರಾಮಿಗೆ ಹಾಕೋದಕ್ಕೂ ಕೂಡ ಹೌದು. ನೋಡಿ, ನಮ್ಮ ಕುಕ್ಕರು ಕೂಡ ಈ ಥರ ಡ್ರೆಸ್ ಹಾಕ್ಕೊಂಡಿದೆ. ಕುಕಾರಿ ಹೇಗಿದೆ ಗಾಯ್ಸ್ ನನ್ನ ಡ್ರೆಸ್? ಕುಕ್ಕುದಿದೆ ಡ್ರೆಸ್. ಕುಕ್ಕು ಟಾಪ್ ಹೀಗಿದೆ, ನನ್ನ ಒಂದು ಟಾಪ್ ಹೀಗಿದೆ. ಶಾರ್ಟ್ಸಲ್ಲಿ ಒಂದು ಟ್ರೆಂಡಿಂಗು ವಿಡಿಯೋ ಮಾಡೋದಿದೆ, ಮಾಡಬೇಕು. ಹಾಗಾಗಿ ಈ ರೀತಿ ರೆಡಿಯಾಗಿರೋಂಥದ್ದು ಫ್ರೆಂಡ್ಸ್. ಬೆಳಿಗ್ಗೆನೇ ಹೋಗಿ ತಿಂಡಿ ತೊಗೊಂಬಂದು ತಿಂದಿದ್ದಾಯಿತು. ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ನ ಹಾಕ್ತೀನಿ. ತೊಗೊಂಬಂದಿದ್ದಲ್ಲ, ತೊಗೊಂಡು ಬಂದು ತಿಂತಾ ಇರೋಂಥದ್ದು ಹಾಕ್ತೀನಿ. ಅಂಗಡಿದೇನೋ ಹಾಕೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ ಯಾವ ಅಂಗಡಿ ಏನಿರುತ್ತೆ ಅಂತ ಪ್ರತಿ ಸಲ ತೋರಿಸ್ತಾ ಇರ್ತೀನಿ. ಹಾಗಾಗಿ ಈಗ ಬೇಗ ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ. ಬೇಗ ರೀಲ್ಸ್ನ ಮಾಡಬೇಕು. ಫುಲ್ ರೆಡಿಯಾಗಿದ್ದೀವಿ. ಯಾಕಂದರೆ ಇವತ್ತು ಫೋಕಸ್ ಚೆನ್ನಾಗಿದೆ. ನೋಡಿ, ನೆನ್ನೆ ಅಂತೂ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿತ್ತು, ಮಳೆನೂ ಕೂಡ ಬಂದುಬಿಡ್ತು. ನೆನ್ನೆನೇ ಪ್ಲ್ಯಾನ್ ಇತ್ತು, ನಾವು ಶಾರ್ಟ್ಸ್ ಮಾಡೋದಿತ್ತು, ಟ್ರೆಂಡಿಂಗಿಂದು ಯಾವುದಾದೋ ಪ್ಲ್ಯಾನ್ ಇತ್ತು ನಮ್ಮದು. ಇವಾಗ ನೋಡಿದರೆ ಬಿಸಿಲು ಬಂದಿದೆ, ನೆನ್ನೆ ಇರಲಿಲ್ಲ ಬಿಸಿಲು, ಹಾಗಾಗಿ ಕ್ಯಾನ್ಸಲ್ ಆಯಿತು. ಇವಾಗ ನಾನು ಕೂಕು ವಿಡಿಯೋ ಮಾಡ್ತಾ ಇದ್ದೀವಿ. ಆಯ್ತಾ? ಆಯಿತು, ನಂದು ರೆಡಿ ಆದೆ ಗಾಯ್ಸ್. ನೋಡಿ, ಬೇಗ ಶಾರ್ಟ್ಸ್ ಮಾಡಿ, ಬೇಗ ನನಗೆ ಯಾಕೋ ಹುಷಾರಿಲ್ಲ ಫ್ರೆಂಡ್ಸ್. ನಾನು ಪ್ರತಿ ಸಲ ಇದೇ ಹೇಳ್ತಾ ಇದ್ದೀನಿ, ನಂಗೆ ಯಾಕೋ ಹೆಡ್ಡೇಕ್. ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಬೇಡ ಅಂತಾರೆ ಗಾಯ್ಸ್. ಏನು ಮಾಡಿ? ನನಗೆ ಇಂಜೆಕ್ಷನ್ ಮಾಡ್ತಾರೆ ಫ್ರೆಂಡ್ಸ್. ಇಂಜೆಕ್ಷನ್ ತಗೊಂಡು ಚುಚ್ಚಿ ಬಿಡ್ತಾರೆ. ನನಗೆ ಭಯ ಆಗುತ್ತೆ. ಅದಕ್ಕೋಸ್ಕರ ಚೆಕಪ್ ಮಾಡಿಸಿಲ್ಲ ಆಗಿರೋದು. ಇಂಜೆಕ್ಷನ್ ಮಾಡ್ತಾರೆ, ಮಾತ್ರೆ ಕೊಡ್ತಾರೆ. ಮಾತ್ರೆ ನುಂಗ್ಬೋದು, ಅದೇನಿಲ್ಲ. ಹೊಟ್ಟೆ ಉರಿ, ಎದೆ ಉರಿ ಹಿಂಗೆಲ್ಲ ಆಗುತ್ತೆ. ಇಂಜೆಕ್ಷನ್ ಬೇರೆ ಪರ್ಟಿಕ್ಯುಲರ್ ಬರೀತಾರೆ. ಅದಕ್ಕೆ ನನಗೆ ಇಂಜೆಕ್ಷನ್ ಅಂದರೆ ಭಯ. ಅದಕ್ಕೆ ನಾನು ಮನೇಲೇ ಹೋಮ್ ರೆಮಿಡಿ ಮಾಡ್ತಾ ಇರ್ತೀನಿ. ಓಕೆ, ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಬಾಯ್. ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ಹರೇ ಕೃಷ್ಣ. ಬರೀ ಡೌಗಳು ನಿಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುದ? ಡ್ಯಾನ್ಸ್ ಮಾಡಲ್ಲ, ಪ್ರಾಕ್ಟೀಸ್ ಇದೆಲ್ಲಿ ಬಂತು ಫ್ರೆಂಡ್ಸ್? ಯಾಕೆ ಅಂದ್ರೆ ನಗ್ತಾಳೆ ನೋಡಿ, ನಕ್ರಿ ಯಾರಾದ್ರೂ ಮಾಡ್ತಾರೆ. ನಗ್ಲಿಲ್ಲ, ನಾನು ನಕ್ರಿ ನನಗೆ ನಾಶ ಆಯಿತು. ಐ ಆಮ್ ವೆರಿ ಶೈ. ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಲ್ಲ, ಐ ಆಮ್ ವೆರಿ ಶೈ ಫ್ರೆಂಡ್ಸ್. ಹರೇ ಕೃಷ್ಣ. ನೋಡಿ ಫ್ರೆಂಡ್ಸ್, ಹಿಂಗ ಡ್ಯಾನ್ಸ್ ಮಾಡೋಣ ಅಂತ ಕರೀತಾಳೆ. ಡ್ಯಾನ್ಸ್ ಮಾಡ್ರೆ ಹಿಂಗಿಲ್ಲ ಮಾಡೋದ. ಬಾಮ್ಮ, ಐ ಆಮ್ ರೆಡಿ. ಮಾಡಲ್ಲ ಅಂತ ಹೇಳಿದ ತಿರ್ಗಾ ಕೇಳಿದ್ದೀನು. ಐ ಆಮ್ ರೆಡಿ. ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ. ಬಾ, ಹೆಂಗೆ ಫಸ್ಟ್. ಬಟ್ ಯು ಆಲ್ಸೋ ನಾಟ್ ರೆಡಿ. ರೆಡಿ ಆಗಿದ್ದೀನಿ ಮಾಮ್. ಕೇಟ ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವ. ಕ್ಯಾಮ್ರಾ ಹೆಂಗೆ ಕಾಣುತ್ತೆ? ಹೇಳ್ಕೊಬಿಟ್ಟು ಇವಳೇನು ನೋಡಿ ಕೊಟ್ಟಂಗೆ.
ಕ್ಯಾಂಡಿ ಚೆನ್ನಾಗಿ ಅಂತಲ್ಲ ಕ್ಯಾಮ್ರ. ನನಗಿದಂದ್ರೆ ಸ್ಟೆಪ್ ಜಾಸ್ತಿ ಬರೋದು. ಯಾರು ಉಪ್ಪೆಲ್ಲ ಸ್ಟೆಪ್ ಗೊತ್ತಾಗ್ರಿ ಹೆಂಗದ ಹಿಂಗೆ ಈ ಥರ ನನಗೆ ಬರೋದೇ ಅವನಿಗೆ ಹಿಂಗೆ ಮಾಡ್ತೀನಿ ಅದನ್ನ ಸಿಗ್ನೇಚರ್ ನಂದು ನಿಂದು ಗೊತ್ತಿಲ್ಲ ಅಬ್ಸರ್ವ್ ಮಾಡಿ ನಿಂದು ನಾರ್ಮಲ್ ಇದೆ ನಂದು ಅದೇ ಸಿಗ್ನೇಚರ್ ಸಿಗುತ್ತೆ ಅದು. ಫ್ರೆಂಡ್ಸ್ ಆಶಂಗೆ ರೇಗಿಸ್ತೀನಿ ನೋಡಿ. ಇವಾಗ ನಂಗೆ ವೀಡಿಯೋ ಮಾಡೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ತೀನಿ. ಅವ್ಳು ರೇಗ್ತಾಳೆ. ಹೆಂಗೆ ರೇಗ್ತಾಳೆ ನಮ್ಮ ಯಾಕೆ ನಿಂತಿದ್ಯಲ್ಲ ಫೋನ್ ಇಸ್ಕೊಳಕ್ಕೆ ಬರೋದಲ್ವಾ? ತಾಂಡೋದಲ್ಲಮ್ಮ ನಾನು ತಾಂಡೋದ ಚೆನ್ನಾಗಿ ಕಾಣ್ತಾ ಇದೆಯಾ? ಏನು ಹೇಳಲ್ಲ ಯಾಕೆ ಹೇಳ್ಬೇಕು? ಚೆನ್ನಾಗಿ ಕಾಣ್ತೀಯ ಟಾಪು? ಚೆನ್ನಾಗಿ ಕಾಣುತ್ತೆ. ಮ್ಯಾಚಿಂಗ್ ಗಾಯ್ಸ್. ಹೌದು. ಯಾಕೋ ಟಿಕ್ ಟಾಕ್ ಸ್ಟಾರ್ಟ್ ಯಾವ್ದು ಗೊತ್ತಾಯಿದೆ. ನಿದ್ದೆ ಬರ್ತಾಯಿದೆ ನನಗೆ. ನಿದ್ದೆ ಬರ್ತಾಯಿದೆ. ಬೇಡ ಬಿಡು, ಒಬ್ಬಳೆ ಮಾಡ್ಕೊಂತೀನಿ. ತುಂಬ ರೆಸ್ಟ್ ಮಾಡೋದು. ನಾವು ಹೊಲ್ಕೊಳ್ಳ ಹೋಗಿ ಸುಮ್ಮನೆ ಕಂಡು ಬಿಡೋಕ್ಕಾಗ್ತಿಲ್ಲ ಅದಲ್ಲ ನಾವು ಬೇರೆ ಐತಲ್ಲ ಅದಕ್ಕೆ ಸುಮ್ಮ ಮಕ್ಕೊಂಬಿಟ್ರೆ ಬಿಟ್ಬಿಟ್ಟು ಸುಮ್ಮ ಮಕ್ಕೊಂಬಿಡ್ತೀನಿ. ಫ್ರೆಂಡ್ಸ್ ಇವಳು ವೀಡಿಯೋ ಮಾಡುವ ಅಂತ ಪ್ರಾಣ ಹೇಳ್ತಾಳೆ. ಯಪ್ಪ ಪ್ರಾಣ ಎಂಡಲ್ಲ ಹೋಗಿ ರೆಸ್ಟ್ ಮಾಡೋಣ, ಒಬ್ಬಳೆ ಮಾಡ್ಕೊಂತೀನಿ. ಈಗ ನಾವು ಮಲ್ಕೊಳ್ರೆ ನೀವು ಒಬ್ಬಳೆ ಮಾಡ್ಕೊಂತೀಯ? ಮಾಡ್ಕೊಂತೀನಿ. ಹೋಗ್ಲಾ? ಸರಿ ಹೋಗ. ಆಯ್ತು ಬಾಯ್. ಮಾಡ್ದ ರೀಲ್ಸು? ಗಾಯ್ಸ್ ಚೆನ್ನಾಗಿ ಬಂದ್ವಾ ರೀಲ್ಸು? ರೀಲ್ಸು ಚೆನ್ನಾಗಿ ಬಂದು ಪರವಾಗಿಲ್ಲ. ಹೆಂಗೆ ಅನಿಸ್ತು? ಪರವಾಗಿಲ್ಲ ಮಾರ್ಕ್ ಬಂದವು. ಅಪ್ಲೋಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಶಾರ್ಟ್ಸಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಪರವಾಗಿಲ್ಲ ಸುಮಾರು ಬಂದ್ವು. ಈ ಲಾಲಿಪಾಪ್ನ ತರೋಂಥದ್ದು ಅವಶ್ಯಕತೆ ಎಲ್ಲ ತಿನ್ನೋಂಥ ಅವಶ್ಯಕತೆನೇ ಇರಲಿಲ್ಲ. ಇದೆಲ್ಲ ತಿನ್ನೋಕ್ಕೆ ಟೈಮೇ ಸಿಗಲ್ಲ ನಮಗೇನು ಅಂತಂದರೆ ಟೀ ಕಾಫಿ ಕುಡಿದ್ಬಿಡ್ತೀವಲ್ಲ, ಸ್ವೀಟ್ನೆಸ್ ಅನ್ನೋದು ಬಾಡಿಗೆ ಅಲ್ಲೇ ಹೋಗ್ತಾ ಇರುತ್ತೆ. ಹಂಗಾಗಿ ಬೇರೆ ಸ್ವೀಟ್ನ ಜಾಸ್ತಿ ಜ್ಞಾಪಿಸ್ಕೊಳ್ಳಲ್ಲ. ಇವತ್ತು ಈ ಒಂದು ಲಾಲಿಪಾಪ್ ಹಾಡಿಗೋಸ್ಕರನೇ ಬೇಕಾಗಿತ್ತು. ಹಂಗಾಗಿ ಇದನ್ನು ನಾನು ನೆನ್ನೆನೇ ಬೈ ಮಾಡಿದ್ದೆ, ತೊಗೊಂಬಂದಿದ್ದೆ ಹೊರಗಡೆ ಹೋಗಿದ್ನಲ್ಲ. ಈಗ ಮಧ್ಯಾಹ್ನ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಈ ಲಾಲಿಪಾಪ್ ಇಟ್ಕೊಂಡು ಹಾಡು ಡ್ಯಾನ್ಸ್ ಮಾಡಿದ್ವಲ್ವ, ಲಾಲಿಪಾಪಿಂದು ತೋರಿಸ್ತಾನೆ ತಿನ್ಬೇಕಾಗಿರುತ್ತಲ್ವ, ಆ ಟೈಮಲ್ಲಿ ಸ್ವೀಟ್ ಒಳಗೆ ಹೋಯ್ತಾ ನಮ್ಗೆ ಕಾಫಿ ಕುಡಿಯೋದು ಮುಂದಕ್ಕೆ ಪೋಸ್ಟ್ ಮನ್ ಆಯಿತು. ಇಲ್ಲಾಂದರೆ ಕಾಫಿ ಮಾಡ್ಕೊಡ್ಬೇಕಾಯ್ತು. ಇದೇ ಸ್ವೀಟ್ ಐತಲ್ಲ. ಚೆನ್ನಾಗಿದೆ ಇದೊಂಥರ ಲಾಲಿಪಾಪ್. ನಾವು ತಿನ್ನೋದೇ ಇಲ್ಲ ಜಾಸ್ತಿ. ತಿಂದೇ ಇಲ್ಲ, ಎಷ್ಟು ವರ್ಷ ಆಗಲೇ ಆಗೋಯ್ತು. ಸಣ್ಣ ಹುಡುಗಿದ್ದಾಗ ಸಣ್ಣಳಿದ್ದಾಗ ಕೊಡಿಸ್ತಿದ್ದಂಥದ್ದು ಲಾಲಿಪಾಪ್. ಲಿಫ್ಟಿಕ್ಕೆಲ್ಲ ಹೋಗ್ಬಿಟ್ಟಿದೆ ಲಾಲಿಪಾಪ್ ತಿಂದು. ಅಂತೂ ಗ್ಯಾಸ್ ಬಂತು. ಅಡುಗೆ ಶುರು ಮಾಡಬೇಕೇನಾದರೂ. ಸಾಂಬಾರಿದೆ, ನೋಡೋಣ ಏನಾದರೂ ಮಾಡೋದು. ಪರ್ಪಲ್ ಇದು ಪರ್ಪಲ್ ಮತ್ತೆ ಇದು ಗ್ರೀನ್ ಎರಡು ಮಿಕ್ಸ್. ಚೆನ್ನಾಗಿದೆ ಕಾಂಬಿನೇಷನ್. ಕಲರ್ ಸಕ್ಕತ್ತಾಗಿದೆ. ಸ್ಟ್ಯಾಂಡರ್ಡ್ ಕಲರ್ ಥರ ಇದೆ ಅಲ್ವಾ? ನಿಕ್ಕಳು ಸಣ್ಣ ಮಕ್ಕಳು ಓಡಾಡೋದು. ಕೊಕ್ಕ ಮಾರಿ, ನಾನು ನಿದ್ದೆ ಮಾಡಬೇಕು ಮರಿ. ಮಕ್ಕೋ 1 ಗಂಟೆ. ಏನೋ ಡಮ್ಟಕ ಅಂತ ಬರೀ ನೋಡೋಣ. ಬಾ ಕೊಕ್ಕೋ. Coco.
I have a headache. ಎಷ್ಟೇ ನಮ್ಮಕ್ಕ ಮೆಂತ ಪ್ಲಸ್ ಈ ಥರ 2-3 ಎಕ್ಸ್ಟ್ರಾ ಇತ್ತು, ಅದು ಇದಕ್ಕಲ್ಲ ತಗೊಂಡಿದ್ದೆ ನಾನು. ಇದು ಖಾಲಿ ಆಗೋಗಿದೆ. ಈಗ ಹೋಗಿ ಕುತ್ಕೊಳ್ಳ, ರೆಡಿ ಆಗಿದೆ. 1 ಗಂಟೆ ಹೋಗಿ ಅಪ್ಲೋಡ್ ಮಾಡು, ಎಷ್ಟಾಗುತ್ತೆ ಅಷ್ಟೆ. ಲಾಲಿಪಾಪ್ ತಲ್ಲ ಬಂದಿದೆ ಅಂದಲ್ಲ ಹೋಗಿ ತಲೆನ ಬಂದಿದೆಪ್ಪ, ಆದ್ರೂ ನಾನು ಹಂಗೆ ಆಡೋದು. ಅಚ್ಚಾ ಅಲ್ಲೊಂದು ಬಲ್ಪ್ ಹಾಕಿ ಚೆನ್ನಾಗಿದೆ. ಅವನೇ ಬಂದು ಅವನ ತಗ ನಾನು ಕೇಳಲಿಲ್ವಲ್ಲ. ಇವಳೆ ನೋಡಿ ಕ್ಯಾಟ್ ಅನ್ಕಂಡು, ಇವಳೆ ನೋಡಿ ಸಕ್ಕತ್ತಗಳೇ ಕ್ಯಾಟ್ ಅನ್ಕಂಡು, ಇವಳೆ ನೋಡಿ ಇವಳೆ 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 ಇವಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಡೇ ಫುಲ್ಲು ರೆಸ್ಟೇ ಇಲ್ದಂಗೆ ಎದ್ದಿರೋಂಥದ್ದು. ಅಂದರೆ ನಾವು ಇಂತಲೇ ಹಿಂಗೆ ಇಟ್ಟೇ ಇಲ್ಲ, ಒಂದು ರೀಲ್ಸ್ ಮಾಡೋದು ಅದು ಇದು ಆಯಿತು. ರೀಲ್ಸ್ ಮಾಡಿದ್ದು ಇಷ್ಟೊತ್ತೂ ಕೂಕೋರೆ ರೀಲ್ಸ್ ಎಲ್ಲ ಚೆನ್ನಾಗಿ ಬಂದು ತಾನೇ ಗೊತ್ತಿಲ್ಲ, ಪರವಾಗಿಲ್ಲ ಬಂತು ಅಷ್ಟೇ. ಓಕೆ ಫ್ರೆಂಡ್ಸ್, ಅಂತೂ ಇಂತೂ ಸಿಲಿಂಡ್ರು ಬಂತು. ಸಿಲಿಂಡ್ರದೊಂದು ದೊಡ್ಡ ಕತೆ, ಅದು ಹೇಳ್ಕೊಳ್ಳೋದು ಬೇಡ ಗೊತ್ತಿಲ್ಲ ನನಗೆ. ಹೇಳ್ಕೊಳ್ಳೋದು ಬೇಡ ಅನ್ಸುತ್ತೆ, ನೋಡೋಣ. ಹಳ್ಳಿಲಿದ್ದಾಗ ಎಷ್ಟು ದಿನ 4 ತಿಂಗಳು ಬಾಳಿಕೆ ಬರೋಂಥದ್ದು, ಇಲ್ಲಿ ತೊಗೊಂಡ್ರೆ 2 ತಿಂಗಳು 2.5 ತಿಂಗಳು ಬರಲ್ಲ. ಶಿಶಿ ಏನು ಗ್ಯಾಸ್ ಕೊಡ್ತಾರೋ ಹೆಂಗೆ ಕತ್ತಿಯೋ, ಅದು ಏನು ಗಿಮಿಕ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.